ಅನ್ಕೊಂಡು ಫುಲ್ ಬಾಗ್ಲೆಲ್ಲ ತಟ್ಟಿ ಅಂತೆಲ್ಲ ಅನ್ಕೊಂಡಿದ್ದೆ ಗಿಲ್ಲಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ವಿಚಾರ ಏನು ಅಂತ ಹೇಳಿದ್ರೆ, ಲೈವ್ ಅಲ್ಲಿ ರಕ್ಷಿತ್ ಅವರು ನಾಪತ್ತೆ ಆಗಿರ್ತಾರೆ. ಸೊ ಗಾರ್ಡನ್ ಏರಿಯಾದಲ್ಲಿ ರಘುವರು ಮತ್ತೆ ಗಿಲ್ಲಿ ಅವರು ಹುಡ್ಕಾಡ್ತಿರ್ತಾರೆ, ಮನೆ ಮಂದಿ ಎಲ್ಲ ಹುಡ್ಕಾಡ್ತಿರ್ತಾರೆ. ಸೊ ಗಿಲ್ಲಿ ಇದ್ಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆಗ್ಬಿಟ್ಲಾ ಅಂತ ಮಾತಾಡ್ಕೊಂತಿದ್ದಾರೆ. ಸೊ ಹಾಗಾದ್ರೆ ರಕ್ಷಿತ್ ಅವರು ಇವಾಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಬೆಳಗ್ಗೆ ಸಾಂಗ್ ಬರೋಕ್ಕೂ ಮುಂಚೆ ರಕ್ಷಿತ್ ಅವರು ಬೇಗ ಎದ್ಬಿಟ್ಟು ಆ ಬ್ಯಾಟ್ರೀಸ್ನ ಚೇಂಜ್ ಮಾಡಿಕೊಂಡು ಎಲ್ಲರೂ ಪ್ರಾಂಕ್ ಮಾಡೋಣ, ಎಲ್ರಿಗೂ ಭಯ ಎಕ್ಸೋಣ ಅಂತ ಹೇಳ್ಬಿಟ್ಟು ಆ ಒಂದು ಕಿಚನಲ್ಲಿ ಇರುವಂತಹ ಲಾಸ್ಟ್ ಕಬೋರ್ಡಲ್ಲಿ ಮುಚ್ಚಿಕೊಂಡಿರ್ತಾರೆ. ಯಾರಿಗೂ ಗೊತ್ತೇ ಆಗೋದಿಲ್ಲ. ಎಲ್ಲೂ ಡ್ಯಾನ್ಸ್ ಮುಗಿಸಿ ಆ ಒಂದು ಗಾರ್ಡನ್ ಏರಿಯಾಗೆ ಬರ್ತಾರೆ. ಎಷ್ಟೊತ್ತಾದ್ರೂ ರಕ್ಷಿತ್ ಅವರು ಕಾಣಿಸೋದೇ ಇಲ್ಲ. ಈ ಕಡೆ ಅಶ್ವಿನಿ ಅವರು ಮತ್ತು ರಘು ಅವರು ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲಿದ್ದಾರೆ ಅಂತ. ಸೊ ಗಿಲ್ಲಿ ಅವರು ಯಾವುದೇ ರೀತಿ ಟೆನ್ಷನ್ ತೊಗೊಳಲ್ಲ. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರಿಗೆ ಗೊತ್ತಿರುತ್ತೆ ರಕ್ಷಿತ್ ಅವ್ರು ಏನಾದರೂ ಒಂದು ಪ್ರಾಂಕ್ ಮಾಡೋದಕ್ಕೆ, ಇಲ್ಲಾಂತಂದ್ರೆ ಏನಾದರೂ ಕಿತಾಪತಿ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ಅವ್ರು ಕಾಣಿಸೋದೇ ಇಲ್ಲ. ಸೊ ಲಾಸ್ಟ್ಗೆ ನಮ್ಮ ಧ್ರುವ ಅಂತವರು ಅವರು ಒಂದು ಬ್ರೈನ್ ಯೂಸ್ ಮಾಡಿಕೊಂಡು ಎಲ್ಲ ಮೂಲೆಗಳಲ್ಲೂ ಹುಡ್ಕಾಡ್ತಾರೆ. ಅಂದರೆ ಯಾರಿಗೂ ಗೊತ್ತಾಗಲ್ಲ ಹುಡ್ಕಾಡ್ತಿದ್ದೀನಿ ಅಂತ, ಬಟ್ ಆದರೂ ಹುಡ್ಕಾಡ್ತಿರ್ತಾರೆ. ಕೊನೆಗೆ ಆ ಒಂದು ಕಿಚನಲ್ಲಿ ಲಾಸ್ಟ್ ಕಬೋರ್ಡಲ್ಲಿ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಸೊ ಸೌಂಡ್ ಬರೋದು ನೋಡ್ಬಿಟ್ಟು ಅವ್ರು ಇದ್ದಾರೆ ಒಳಗಡೆ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಧ್ರುವ ಅಂತವ್ರು ಹೋಗ್ಬಿಟ್ಟು ಆಚೆಗೆ ಬರಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಆ ಡೋರ್ನ ಕಬೋರ್ಡ್ಸ್ನ 2 ಲಾಕರ್ಸ್ ಇರುತ್ತಲ್ವಾ, ಅದಕ್ಕೆ ಒಂದು ಕವರಲ್ಲಿ ಕಟ್ಬಿಟ್ಟಿರ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲರೂ ನನಗೋಸ್ಕರ ಹುಡ್ಕಾಡ್ತಾರೆ, ನನ್ನ ಬಗ್ಗೆ ಮಾತನಾಡ್ಕೊತಾರೆ ಅಂತ. ಆದರೆ ಯಾವುದೂ ಅಲ್ಲಿ ಆಗಿಲ್ಲ. ರಘು ಅವ್ರು ಮಾತ್ರ ಹುಡ್ಕಾಡ್ತಾ ಇದ್ರು. ಗಿಲ್ಲಿ ಅವರು ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಕಾಮೆಂಟ್ಗಳು ಮಾಡ್ಕೊಂಡಿದ್ರು. ನನಗೆ ಗೊತ್ತು ಅವಳು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲಾದರೂ ಇರ್ತಾಳೆ, ಪ್ರಾಂಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ರಾತ್ರಿ ನಾನು ಮಲ್ಗೋವಾಗ ನೋಡಿದೆ, ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಏನೋ ಮಾತನಾಡ್ತಾ ಇದ್ಲು, ಏನಾದರೂ ಪ್ರಾಂಕ್ ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ. ಆಗ ಧ್ರುವ ಅಂತವರು ಒಳಗಡೆಯಿಂದ ಹೊರಗಡೆ ಬಂದುಬಿಟ್ಟು ಗಾರ್ಡನ್ ಏರಿಯಾದಲ್ಲಿ ಚೇರ್ ಮೇಲೆ ಕೂತ್ಕೊಂಡಿರುವಂಥ ಅಶ್ವಿನಿ ಗೌಡ ಅವ್ರಿಗೆ ನೋಡಿ ಹುಡ್ಕಾಡ್ಬಿಟ್ಟು ಅಲ್ಲಿದ್ದಾಳೆ, ಕಿಚನಲ್ಲಿ ಲಾಸ್ಟ್ ಕಬೋರ್ಡಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಧ್ರುವ ಅಂತವರು ನಿನ್ನ ತಂಗಿನ ನೀನೇ ಹುಡ್ಕಾಡ್ಬಿಟ್ಟ ಅಂತ ನಗೀತಾರೆ. ಅಶ್ವಿನಿ ಅವರು ಅವಾಗ ಜೋರಾಗಿ ನೋಡಿ ಸರ್ ನಿಮ್ಮ ತಂಗಿ ಕಿಚನಲ್ಲಿ ಇದ್ದಾಳೆ ಅಂತ ರಘುಗೆ ಹೇಳ್ತಾರೆ. ರಘು ಅವರು ಮತ್ತು ಧ್ರುವ ಅಂತವರು ಕಿಚನ್ ಒಳಗಡೆ ಬರ್ತಾರೆ. ಆ ಒಂದು ಕಬೋರ್ಡ್ ಇರುತ್ತಲ್ಲ, ಆ ಕಬೋರ್ಡ್ ಲಾಕರ್ಸ್ 2 ನಮ್ಮ ಧ್ರುವ ಅಂತವರು ಕವರಲ್ಲಿ ಕಟ್ಬಿಟ್ಟಿರ್ತಾರೆ. ಸೊ ಅದನ್ನು ಕಿತ್ತಾಕಕ್ಕೆ ಹೋಗ್ತಾರೆ ರಘು ಅವರು. ಕೀಳ್ಬೇಡಿ ಇಡಿ ಸರ್, ನಾನು ಅದನ್ನು ತೆಗಿತೀನಿ, ಯೂಸ್ ಆಗುತ್ತೆ ಪ್ಲಾಸ್ಟಿಕ್ ಕವರ್ ಅಂತ ಹೇಳ್ಬಿಟ್ಟು ನಮ್ಮ ಧ್ರುವ ಅಂತವ್ರು ಹೋಗ್ಬಿಟ್ಟು ನೀಟಾಗಿ ಅದನ್ನು ಕಟ್ಟಿರುವಂತಹ ಕವರ್ನ ಬಿಡಿಸ್ತಾರೆ. ಆಗ ರಘು ಅವರು ಏನು ನಿನ್ನ ಕೆಲಸ ಅಲ್ವಾ ಮಾಡೋಕ್ಕೆ ಅಂತ ಬೈತಾರೆ. ಇಲ್ಲ, ನಾನು ಬೆಳಗ್ಗೆನೇ ಬಂದೆ, ನೀವ್ಯಾರು ಎದ್ದೇ ಇಲ್ಲ, ನಾನು ಬೆಳಗ್ಗೆನೇ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ನಿಮ್ಗೆಲ್ರಿಗೂ ಭಯ ಇಕ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದೆ ಅಂತ ಹೇಳ್ತಾರೆ. ರಕ್ಷಿತ್ ಅವರು ಮನೆ ಒಳಗಡೆಯಿಂದ ಗಾರ್ಡನ್ ಏರಿಯಾಗೆ ಬರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಆ ಸೋಫಾ ಮೇಲೆ ಗಿಲ್ಲಿ ಅವರು ಕೆಳಗಡೆ ಬೀನ್ ಬ್ಯಾಗ್ ಮೇಲೆ ಕಾಫಿ ಹೊಡ್ಬಿಡ್ತಾರೆ. ಸೊ ರಕ್ಷಿತಾ ನೋಡ್ಬಿಟ್ಟು ಗಿಲ್ಲಿ ಅವರು ನಾನು ತುಂಬ ಟೆನ್ಷನ್ ಬಿಟ್ಬಿಟ್ಟೆ ರಕ್ಷಿತಾ, ಎಲ್ಲಿಗೆ ಹೋಗ್ಬಿಟ್ಟೆ, ನೀನು ಏನಾಗ್ಬಿಟ್ಟೆ ಅಂತ, ನನ್ನ ಕೈಲಿ ಸ್ವಲ್ಪ ತಿರೋಕ್ಕಾಗಿಲ್ಲ ಅಂತ ನಾಟಕ ಸ್ಟಾರ್ಟ್ ಮಾಡ್ತಾರೆ. ರಕ್ಷಿತ್ ಅವರು ನಾನು ಗೊತ್ತು ಬಿಡು ನೀನೇನು ಮಾಡಿರ್ತೀಯ ಅಂತಾರೆ. ಮತ್ತು ಕಾವ್ಯ ಅವ್ರಿಗೆ ನಿಮಗೆ ತುಂಬ ಖುಷಿಯಾಗಿರುತ್ತಲ್ವಾ ನಾನು ಕಾಣಿಸ್ತಿದ್ದಕ್ಕೆ ಅಂತಾರೆ. ಕಾವ್ಯ ಅವ್ರನ್ನ ಯಾರು ಹೇಗೋ ಗೊತ್ತಿಲ್ಲ, ರಕ್ಷಿತಾ ಶೆಟ್ಟಿ ಅವರು ಇನ್ನಿರುವಂತಹ 3-4 ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಮೈಕ್ ಕೂಡ ಹಾಕೊಂಡಿರ ಮಾತನಾಡ್ತಿದ್ದಾರೆ. ಪದೇ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಕೊಡ್ತಿದ್ದಾರೆ. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಯಾಕೆ ಹೇಳಿ, ಯಾವುದೇ ರೀತಿ ಕ್ಯಾಪ್ಟನ್ ಇಲ್ವಲ್ಲ ಪನಿಷ್ಮೆಂಟ್ ಕೊಡೋದಕ್ಕೆ. ಸೊ ಆ ಒಂದು ರೀಸನಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರು ಪಾಪ ಬದುಕಲೇ ಬೇಡವಾ ಅಂತ ಟೆನ್ಷನಿಂದ ಬದುಕ್ತಿದ್ದಾರೆ. ರೀಸನ್ ಏನು ಅಂತ ಹೇಳಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆಯಲ್ವಾ. ಸೊ ಅದ್ರ ಬಗ್ಗೆನೂ ಮುಂದಿನ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಹೇಳೋದು ಮರ್ತೋಗ್ಬಿಟ್ಟೆ ನಿಮಗೆ, ರಕ್ಷಿತ್ ಅವರು ಮನೆ ಒಳಗಡೆ ಬಂದು ಈ ಹೊತ್ತಿಗೆ 100 ಡೇಸ್ ಕಂಪ್ಲೀಟ್ ಆಯ್ತಂತೆ. ಸೊ ಫಸ್ಟ್ ವೀಕಲ್ಲಿ ಅವ್ರ ಮನೇಲಿ ಇಲ್ಲಿಲ್ವಲ್ಲ, ಸೊ ಎಲ್ಲರದು 100 ಡೇಸ್ ಆಗಿದೆ. ರಕ್ಷಿತ್ ಅವ್ರದ್ದು ಈ ಹೊತ್ತಿಗೆ 100 ಡೇಸ್ ಆಯ್ತಂತೆ. ಸೊ ಆ ಒಂದು ರೀಸನ್ನಿಂದ ನಾನು ಕೊಟ್ಟಿರುವಂಥ ಆಸೆ, ಅಂದರೆ ಬಿಗ್ ಬಾಸ್ ಅವ್ರಿಗೆ ಒಂದು ಪತ್ರ ಬರೆದಿರ್ತಾರಲ್ವ, ಈ ಥರ ಆಸೆ ಇದೆ ಅಂತ. ಸೊ ಆಸೆ ಈ ಹೊತ್ತೇ ತಿಳಿಸ್ಬಿಟ್ರೆ ನಂಗೆ ತುಂಬ ಚೆನ್ನಾಗಿರುತ್ತೆ. ನಾನು 100 ಡೇಸ್ಗೆ ಸೊ ಬಿಗ್ ಬಾಸ್ ಕಡೆಯಿಂದ ನನಗೆ ಒಂದು ಗಿಫ್ಟ್ ಸಿಕ್ತು ಅಂತ ಲೈಫ್ ಲಾಂಗ್ ನಮ್ಮ ಮೆಮೊರಿ ಇರುತ್ತೆ ಅಂತ ಬಿಗ್ ಬಾಸ್ಗೆ ಆಸೆ ಪೂರೈಸಿ ಅಂತ ಬೇಡ್ಕೋತಿದ್ರು. ನೋಡಬೇಕು ಅವ್ರ ಆಸೆ ಏನಿದೆ ತಿಳಿಸ್ತಾರ ಅಂತ. ಸ್ನೇಹಿತರೆ, ಇದಿಷ್ಟು ಸದ್ಯದ ಲೈವ್ನ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕೆ, ಬೈ. ಇಡೀ 1 ಸೆಕೆಂಡು ರಕ್ಷಿತ್ ಅವ್ರು ಏನಾದರೂ ಟಾಪ್ 5 ಇದ್ದರೆ ಸೊ ಯಾವೊಂದು ಪೊಸಿಷನಲ್ಲಿ ಅವರು ಸ್ಟೇ ಬ್ಯಾಕ್ ಆಗ್ತಾರೆ, ಯಾವೊಂದು ಪೊಸಿಷನಿಂದ ಅವ್ರು ಹೊರಗಡೆ ಬರ್ತಾರೆ, ಟಾಪ್ 2ನ, ಟಾಪ್ 1ನ, ಟಾಪ್ 3ನ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ವಿಡಿಯೋ ಸ್ವೈಪ್ ಮಾಡೋಕ್ಕೂ ಮುಂಚೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.